ಪತ್ರಕರ್ತರಾಗಿ ಏನು ಮಾಡ್ಬೋದು, ಜಿಲ್ಲಾಡಳಿತದಲ್ಲಿ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನು ಮಾಡ್ಬೋದು, SP ಅವ್ರು ಏನು ಮಾಡ್ಬೋದು, ಈ ರೀತಿ ಎಲ್ಲ ಮನಸ್ಸಿಗೆ ಬರ್ಬೋದು. ನಮ್ಮ ಅವಿಭಾಜ್ಯ ಅಂಗ ನ್ಯಾಯಾಲಯ ಅಂದರೆ ವಕೀಲರು ಅಂತ. ವಕೀಲರು ಏನು ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಆ ಪಕ್ಷಕಾರರನ್ನ ಕರೆತಕ್ಕಂಥದ್ದು, ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಬರ್ತಕ್ಕಂಥದ್ದು. ಜೊತೆಗೆ ಆ ಪ್ರಕರಣ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಅಷ್ಟು ಗಹನವಾದ ವಿಚಾರ ಏನಿದೆ ಇದರಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವು ಈ ಸಂದರ್ಭದಲ್ಲಿ, ಇಂತಹ ಸಂದರ್ಭದಲ್ಲಿ ನಾವು ಏನು ಅವರಿಗೆ ಸಮಾಧಾನವನ್ನು ಕೊಡಬಹುದು, ಇಬ್ಬರಿಗೂ ಅನುಕೂಲವಾಗ್ತಕ್ಕಂತಹ ಏನು ಒಂದು ರಾಜಿ ಸೂತ್ರವನ್ನು ನಾವು ಏರ್ಪಡಿಸ್ಕೊಳ್ಬಹುದು ಅನ್ನೋದನ್ನು ಚಿಂತನೆ ಮಾಡಬೇಕು. ಜಿಲ್ಲಾಡಳಿತ ತಮಗೆ ಸಂಬಂಧಪಟ್ಟಿದ್ದು ಯಾವುದಾದ್ರು ದಾಖಲಾತಿಗಳು ಇತ್ಯಾದಿಗಳು ಕೊಡೋದಿದ್ರೆ ಕೊಡಬೇಕು. ಪಕ್ಷಕಾರರನ್ನು ಕರ್ಕೊಂಬರುವಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಪೊಲೀಸರ ಮೇಲೆ ಅವಲಂಬಿಸಬೇಕಾಗತ್ತೆ. ವಾರೆಂಟು ಇತ್ಯಾದಿಗಳನ್ನ ಕೊಡುವಂಥದ್ದು ಇರ್ಬೋದು, ಸಮನ್ಸನ್ನ ಜಾರಿ ಮಾಡ್ಕೊಂಡು ಬರುವಂಥದ್ದು ಇರ್ಬೋದು, ಅವರು ಊರು ಬಿಟ್ಟು ಬೇರೆ ಕಡೆ ಹೋಗಿರ್ಬೋದು, ಪತ್ತೆ ಮಾಡ್ತಕ್ಕಂಥದ್ದು ಇರ್ಬೋದು. ಇವುಗಳನ್ನೆಲ್ಲನೂ ಜಿಲ್ಲಾಡಳಿತ ಮಾಡಿದ್ರೆ ವಕೀಲರು ತಮ್ಮ ಕಕ್ಷಿಗಾರಗಳಿಗೆ, ನೋಡು ಇದೊಂದು ಸದಾವಕಾಶ, ನಿನ್ನ ಜೀವಿತ ಕಾಲದಲ್ಲಿ ಇದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ, ತಪ್ಪಿಸ್ಕೋಬೇಡ ಅಂತ ಹೇಳಿ ಕಕ್ಷಿಗಾರರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ಅದನ್ನು ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರು ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಅವ್ರಿಗೆ ತಿಳಿಸಲಾಗಿದೆ. ಅವರು ಈಗಾಗಲೇ ಅದರಲ್ಲಿ ಕರ್ತವ್ಯ ನಿರತರಾಗಿದ್ದಾರೆ, ಪಕ್ಷಕಾರನ ಕರೆಸ್ತಿದ್ದಾರೆ. 21 ಏಪ್ರಿಲ್ ಎಂದು ನಾವು ಅದನ್ನು ಒಂದು ವಿದ್ಯುಕ್ತವಾಗಿ ಪ್ರಾರಂಭ ಸುಪ್ರೀಂ ಕೋರ್ಟ್ ಲೆವೆಲ್ನಲ್ಲಿ ಮಾಡೋದು, ಆನ್ಲೈನಲ್ಲೆಲ್ಲ ಸೇರ್ಕೊಂಡಿದ್ದರು. ನಮ್ಮ ಕರ್ನಾಟಕದಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥವ್ರು, ಆಮೇಲೆ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಮತಿ ಅನು ಶಿವರಾಮ್ ನ್ಯಾಯಮೂರ್ತಿಗಳು, ಹೀಗೆ ಎಲ್ಲರನ್ನ ಸೇರಿಸ್ಕೊಂಡು ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವರು ಕೂಡ ನಮಗೆ ವೈಯಕ್ತಿಕವಾದ ಒಂದು ಕಾಗದಗಳನ್ನ ಬರೆದು, ಅನು ಶಿವರಾಮನ್ ಅವರು, ನಿಮ್ಮ ಜಿಲ್ಲೆಗಳಲ್ಲಿ ನೀವು ಹೋಗಿ ಅವ್ರನ್ನ ಕರೆಸಿ ಮಾತಾಡಿ ಅವ್ರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಟ್ಟು, ಈ ಥರ ಒಂದು ಅವಕಾಶವಿದೆ, ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ರಜಾಕಾಲವಾದರೂ ಸಹ, ನಾನು ಅನ್ಯ ಕರ್ತವ್ಯದಲ್ಲಿ ಹೋಗೋದಿದ್ರೂ ಸಹ ನನ್ನ ಆ ಒಂದು ದಾರಿಯನ್ನು ಸ್ವಲ್ಪ ಬದಲಿಸ್ಕೊಂಡು ನಿಮ್ಮನ್ನೆಲ್ಲ ನೋಡೋವಂಥದ್ದು ಆಗಬೇಕು, ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಆಗಬೇಕು ಅನ್ನೋದಕ್ಕೋಸ್ಕರ ಈ ರೂಟಲ್ಲಿ ಬರೋಣ ಅಂಥೇಳಿ ಮಾಡಿಕೊಂಡು ಸ್ವಲ್ಪ ನಮ್ಮ ಇವರೆಲ್ಲರನ್ನ, ಕೆಲವರು ನಮ್ಮ ನ್ಯಾಯಾಧೀಶರುಗಳು ವರ್ಗಾವಣೆ ಮುಖಾಂತರ ಅವರು ನಾಳೆ ಸಿಗ್ತಾ ಇದ್ದಾರೆ. ಅವ್ರನ್ನ ನಾವು ಕರೆ ಸರ್ತಿ ಈ ಯೂನಿಟ್ನಲ್ಲಿ ಭೇಟಿ ಮಾಡ್ದಂಗೆ ಆಗುತ್ತೆ. ಅವ್ರಿಗೆಲ್ಲರಿಗೂ ಹೇಳುವಂಥದ್ದು ಇದೆಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ತಾವು ಸಾರ್ವಜನಿಕರಿಗೆ, ಪತ್ರಕರ್ತರು, ನಾವೆಲ್ಲರಿಗೂ ಹೇಳೋಕ್ಕಾಗಲ್ಲ, ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಮನೆಗಳಿಗೆ ಲೋಕಲ್ ಚಾನಲ್ ಯಾರಿದೆಯೋ ಅವುಗಳಲ್ಲಿ ಕೇಬಲ್ ಆಪ್ರೇಟರ್ಸಿಗೆ ಕೊಟ್ಟು ಇದನ್ನು ಇಂಥದ್ದೊಂದು ಅವಕಾಶ ಇದೆ ಅಂತೇಳಿ ಯಾವಾಗ ಬರಬೇಕು ಅಂತ ನಿಮಗೊಂದು ಪ್ರಶ್ನೆ ಇರಬಹುದು. 21 ಆಗಸ್ಟ್ ತಾನೇ, ತುಂಬ ದೂರ ಇದೆಯಲ್ಲ ಅಂತ. ಈಗಲೇ ಬನ್ನಿ, ನಾಳೆನೇ ಬನ್ನಿ. ನಾಳೆ ಅಂತ ನೀವು ಮುಂದೆ ಹಾಕಬೇಡಿ. ನಾಳೆ ಮಾಡೋ ಕೆಲಸ ಇವತ್ತು ಮಾಡೋಣ, ಇವತ್ತು ಮಾಡೋ ಕೆಲಸ ಈಗಲೇ ಮಾಡೋಣ ಅಂತ. ರಜಾ ಇದ್ದರೂ ಕೂಡ ಲೀಗಲ್ ಸರ್ವಿಸಸ್ ಅಥಾರಿಟಿ ತೆಗೆದಿರುತ್ತೆ. 24/7 ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿ ಇರುತ್ತೆ. ತಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಥವಾ ರಾಷ್ಟ್ರೀಯದಲ್ಲಿ ಇರ್ತಕ್ಕಂಥ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನು ಅಂತಂದರೆ, ಎಲ್ಲ ಬಡಬಗ್ಗರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ. ಯಾರಿಗೆ ಯಾರಿಲ್ವೋ, ಹಿಂದಿನ ಕಾಲದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಿದ್ರು. ಇದು ಕಲಿಯುಗ. ಭಗವಂತ ಶಂಖಚಕ್ರಧಾರಿಯಾಗಿ ಬರೋಕ್ಕಾಗೋದಿಲ್ಲ, ಅಥವಾ ಈಶ್ವರ ತ್ರಿಶೂಲ ಹಿಡಿದು ಬಂದರೆ ನಾವೇ ಅವನ್ನ ಗೇಲಿ ಮಾಡಿಬಿಡ್ತೀವೋ ಏನೋ ಯಾವುದೋ ಡ್ರಾಮಾ ಕಂಪನಿಯಿಂದ ಬಂದಿದ್ದಾನೆ ಅಂತ ನಮ್ಮ ನಂಬಿಕೆ ಅಷ್ಟು ಹಾಳಾಗಿದೆ. ಅಂತಹ ಈ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಯಾರಿಗೆ ಯಾರಿಲ್ಲವೋ, ಯಾರಿಗೆ ನನಗೇನೂ ಅನುಕೂಲ ಇಲ್ಲ ಅಂತಿದೆಯೋ ಅಂಥವರೆಲ್ಲ ಕೂಡ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಬರ್ಬೋದು. ಯಾವ ನಮಗೆ ಮಹಾಭಾರತದ ಕಥೆಗಳಲ್ಲಿ ಸಿಗ್ತಕ್ಕಂತಹ ಸಂದರ್ಭದಲ್ಲಿ ನೀವು ನೋಡಿರ್ತೀರಿ, ಅಲ್ಲಿ ಇಂದ್ರ ವಿಪರೀತ ಮಳೆ ಸುರಿಸ್ಬಿಟ್ಟ ಅಂತಾದಾಗ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಯಿತು. ಆಗ ಪುಟ್ಟ ಬಾಲಕನಾಗಿರ್ತಕ್ಕಂಥ ಶ್ರೀಕೃಷ್ಣ ತನ್ನ ಕಿರುಬೆಟ್ಟ ಮೇಲೆ ಗೋವರ್ಧನಗಿರಿಯನ್ನೇ ಇಟ್ಟು ಒಂದು ದೊಡ್ಡ ಛತ್ರಿಯನ್ನು ಮಾಡಿ ಎಲ್ಲರೂ ಇದರೊಳಗಡೆ ಬರ್ಬೋದು ಅಂತ ಹೇಳ್ತಿರೋ, ಅದೇ ರೀತಿ ಒಂದು ದೊಡ್ಡ ಛತ್ರಿ ಅದ್ಯಾವುದು ಅಂದರೆ ಲೀಗಲ್ ಸರ್ವಿಸಸ್ ಅಥಾರಿಟಿ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ಯಾಟರ್ನ್ ಇನ್ ಚೀಫು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ. ಅಲ್ಲಿ ನಂಬರ್ 2 ಯಾರಿದ್ದಾರೆ ಇವಾಗ ಮುಂದೆ ಚೀಫ್ ಜಸ್ಟಿಸ್ ಆಗೋರು, ಅವರು ಎಕ್ಸಿಕ್ಯೂಟಿವ್ ಚೇರ್ಮನ್ ಅಂತಿರ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸು ಪ್ಯಾಟರ್ನ್ ಇನ್ ಚೀಫ್, ಅವರ ನಂಬರ್ 2 ಜಡ್ಜ್ ಯಾರಿರ್ತಾರೆ ಅವರು ಎಕ್ಸಿಕ್ಯೂಟಿವ್ ಚೇರ್ಮನ್. ಇದೇ ಸಂದರ್ಭದಲ್ಲಿ ನಾನು ಅದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೀಗಲ್ ಸರ್ವಿಸಸ್ ಅಥಾರಿಟಿ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿ ಕಾರ್ಯಕ್ರಮಗಳು ಆಗೋಗ್ಬಿಡ್ತಾ ಇತ್ತು. ಅದು ಅರಿವಿನ ಕಾರ್ಯಕ್ರಮ ಇರ್ಬೋದು, ನೆರವಿನ ಕಾರ್ಯಕ್ರಮ ಇರ್ಬೋದು. ಮೊದಲನೇ ಬಾರಿಗೆ ಬೆಂಗಳೂರನ್ನ ಹೊರತುಪಡಿಸಿ
ಲೀಗಲ್ ಸರ್ವಿಸಸ್ ಅಥಾರಿಟಿ ಕಾರ್ಯಕ್ರಮವನ್ನು ನಾವು ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಎಲ್ಲ ಜಿಲ್ಲೆಯಿಂದ ನ್ಯಾಯಾಧೀಶರನ್ನ ಕರೆದು ಇಲ್ಲಿ ಮಾಡಿದ್ವಿ. ಅದು ಪ್ರಚಾರವೇ ಪಡ್ಕೊಳ್ಳಿಲ್ಲ. ನಮಗೆ ಪ್ರಚಾರ ಬೇಕು ಅಂತಲ್ಲ, ಜನಕ್ಕೆ ಗೊತ್ತಾಗಬೇಕು ಅಂತ. ಅನು ಶಿವರಾಮನ್ ಅವ್ರು ಬಂದು ಬೆಳಗ್ಗೆ ಉದ್ಘಾಟನೆ ಮಾಡಿ ಮಾತಾಡ್ಕೊಂಡು ಹೋದರು, ಕೊಟ್ಟು ಹೋದರು. ಆವತ್ತೂ ಕೂಡ ನಮ್ಗೆ ಯಾವುದೇ ರೀತಿಯಾದ ರೆಸ್ಪಾನ್ಸೇ ಇರಲಿಲ್ಲ, ಜಿಲ್ಲಾಡಳಿತದಿಂದನೂ ಇರಲಿಲ್ಲ. ವಕೀಲರು ಅಫ್ಕೋರ್ಸ್ ಬಂದಿದ್ದರು ಪಾಪ, ಅದು ನಮ್ಮ ಜಡ್ಜಸ್ ಕಾರ್ಯಕ್ರಮ ಅಂತ. ಯಾಕೆ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಅರಿವಿನ ಕೊರತೆ ಇದೆ. ಇದನ್ನು ನೀವು ಮನಸ್ಸಿನಲ್ಲಿ ಹಾಕ್ಕೊಳ್ಳಿ. ಈ ನಮ್ಮ ಏನಿದೆ ಕಾರ್ಯಕ್ರಮ, ಅದು ದೊಡ್ಡ ಛತ್ರಿ. ಈ ಛತ್ರಿ ಕೆಳಗಡೆಗೆ ಎಲ್ಲರೂ ಬರ್ಬೋದು. ಕಾನೂನಿನ ಅರಿವು ಎಲ್ಲರಿಗೂ ಉಚಿತ. ಬಡವ ಶ್ರೀಮಂತ ಯಾರೂ ಚಿಂತೆ ಮಾಡೋ ಹಾಗಿಲ್ಲ. ಅರಿವು ಏನಿದೆ ಅದು ಎಲ್ಲರೂ